ಟೇಸ್ಟಿ ಆಗಿರುವಂತಹ ಚಿಕನ್ ಗ್ರೇವಿ ಮಾಡೋಣ. ಇದಕ್ಕೆ ಯಾವುದೇ ಥರ ಮಸಾಲೆ ರುಬ್ಬೋದು ಅಲ್ಲ ಬೇಡ, ಕ್ವಿಕ್ಕಾಗಿ ಮಾಡ್ಕೊಬೋದು. ಚಪಾತಿಗೆ, ದೋಸೆಗೆ, ಮುದ್ದೆಗೆ, ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಮನೇಲಿ ಎಲ್ಲರೂ ಹೋಟೆಲಿಂದ ತಂದಿದ್ದ ಅಂತ ಕೇಳ್ತಾರೆ. ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಒಂದು ಪ್ಯಾನ್ಗೆ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಬಿಸಿ ಆಗಲಿ, ಸ್ಪೈಸಸ್ ಹಾಕ್ಕೊಳ್ಳೋಣ. 1-2 ಬೇಡಿಗೆ ಮೆಣಸಿನ್ಕಾಯಿ, 1-2 ಪಲಾವ್ ಎಲೆ, 1/4 ಸ್ಪೂನ್ ಅಷ್ಟು ಸೋಂಪು, 1/2 ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದು ಒಂದು ಸ್ವಲ್ಪ ಫ್ರೈ ಆಗಿದೆ ಅಂದಾಗ ನಾನಿಲ್ಲಿ 1-2 ದೊಡ್ಡ ಈರುಳ್ಳಿನ ಚೆನ್ನಾಗಿ ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ. ಅದ್ರ ಜೊತೆಗೆ 1-2 ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಫುಲ್ ಫ್ರೈ ಆಗಿರಬೇಕು, ಟ್ರಾನ್ಸ್ಪರೆಂಟ್ ಆಗಿ. ಇವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈರುಳ್ಳಿ ಇಷ್ಟು ಫ್ರೈ ಆಗಿದ್ರೆ ಸಾಕು. ಇವಾಗ ತೊಳೆದಿಟ್ಕೊಂಡಿರೋ ಚಿಕನ್ ಹಾಕ್ಕೊಳ್ಳೋಣ. ನಾನಿಲ್ಲಿ 1 kg ಅಷ್ಟು ಚಿಕನ್ ತೊಗೊಂಡಿದ್ದೀನಿ. ಅದ್ರ ಸರಿಯೋಗೋ ಅಷ್ಟೇ ಕ್ವಾಂಟಿಟೀಸ್ ಎಲ್ಲ ಹಾಕ್ಕೊಡ್ತಾ ಇದ್ದೀನಿ. ನೀವು ಅರ್ಧ kg ತೊಗೊಂಡ್ರೆ ಇದರಲ್ಲಿ ಅರ್ಧದಷ್ಟು ಮೆಷರ್ಮೆಂಟ್ಸ್ ಹಾಕ್ಕೊಳ್ಳಿ. ನೀವೇನಾದರೂ ಇದಕ್ಕಿಂತ ಜಾಸ್ತಿ ತೊಗೊಂಡ್ರೆ ಅದಕ್ಕೆ ತಕ್ಕನಾಗಿ ಜಾಸ್ತಿ ಹಾಕ್ಕೊಳ್ತಾ ಬನ್ನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಚಿಕನ್ನ ಒಂದು ಸ್ವಲ್ಪ ಬೇಯಿಸ್ಕೊಳ್ಳೋಣ, 1/4% ಅಷ್ಟು. ಆದಮೇಲೆ ನಾವು ಮಸಾಲೆಗಳನ್ನ ಹಾಕ್ಕೊಳ್ಬೋದು. ಒಂದು ಪ್ಲೇಟ್ ಮುಚ್ಚಿಟ್ಟು ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ, ಈ ಥರ ನೀರು ಬಿಟ್ಕೊಂಡು ಬರುತ್ತೆ. ಅದೇನೇ, ನಾವೇನು ನೀರು ಹಾಕೋಷ್ಟು ಬೇಕಾಗಿಲ್ಲ. ಅವಾಗ ಮಿಕ್ಸ್ ಮಾಡಿಕೊಂಡು ಒಂದು 5 ರಿಂದ 10 ನಿಮಿಷ ಹೀಗೇ ಬೇಯಿಸ್ಕೊಳ್ಳಿ. ಇವಾಗ ನಾನು ಒಂದು 10 ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. 1-2 ಟೊಮೆಟೊನ ಸಣ್ಣದಾಗಿ ಹೆಚ್ಚಿಕೊಂಡು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತೆ ಇವಾಗ ಇನ್ನೊಂದ್ಸರಿ ಪ್ಲೇಟ್ ಮುಚ್ಚಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ 1.5 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1.5 ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ, 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ, 1 ಟೇಬಲ್ ಸ್ಪೂನ್ ಅಷ್ಟು ಚಿಕನ್ ಮಸಾಲ, 1/4 ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಹಾಕ್ಕೊಂಡು ಒಂದು ಚಿಕ್ಕ ಬಟ್ಲಷ್ಟು ಅಂದರೆ ಒಂದು 50 ಗ್ರಾಮ್ ಅಷ್ಟು ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಬರೋಣ. ಇವಾಗ ಪೂರ್ತಿಯಾಗಿ ಕುಕ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇವಾಗ ಮಿಕ್ಸ್ ಮಾಡ್ತಿರ್ಬೇಕಾದ್ರೆ ಎಷ್ಟು ಜ್ಯೂಸಿಯಾಗಿ ಕಾಣಿಸ್ತಿದೆ ಅಂತ. ನಾವು ಇಲ್ಲಿವರೆಗೂ ಯಾವುದೇ ಒಂದು ಕಪ್ಪಷ್ಟು ನೀರು ಹಾಕಿಲ್ಲ. ಇವಾಗಷ್ಟೇ ನಾನು ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಗ್ರೇವಿ ಗಟ್ಟಿ ಆಗ್ತಾ ಬರ್ತಾ ಇತ್ತು. ಇವಾಗ ಫ್ಲೇವರ್ಫುಲ್ ಆಗಿರಲಿ ಅಂತ 1 ಗೆರೆ ಕರಿಬೇವನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿಟ್ಟು ಬೇಯೋಕೆ ಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಗ್ರೇವಿ ರೆಡಿ ಆಗಿದೆ ಅಂತ, ಎಷ್ಟು ಘಮ ಬರ್ತಿತ್ತು ಮಾಡಬೇಕಾದ್ರೇ. ಇದು ಒಂಥರ ನಾರ್ತ್ ಇಂಡಿಯನ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಚಿಕನ್ ಗ್ರೇವಿ ಮಾಡ್ತಿರೋದು. ಟೇಸ್ಟು ತುಂಬ ಚೆನ್ನಾಗಿತ್ತು. ನಮಗೆ ಸೌತ್ ಇಂಡಿಯನ್ಸ್ಗೆ ಹೇಗೆ ಮಸಾಲ ರಿಚ್ ಗ್ರೇವಿ ಇಷ್ಟ ಆಗುತ್ತೆ ಅದೇ ರೀತಿ ಮಾಡ್ಕೋಬೋದು. ಚಿಕನ್ ಪೂರ್ತಿ ಕುಕ್ ಆಗೋವರೆಗೂ ಬೇಯಿಸ್ಕೊಂಡ್ರೆ ನಮ್ಮ ಚಿಕನ್ ಗ್ರೇವಿ ರೆಡಿ. ಲಾಸ್ಟಲ್ಲಿ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಗಾರ್ನಿಷ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಟೇಸ್ಟಿ ಆಗಿರೋ ಚಿಕನ್ ಗ್ರೇವಿ ರೆಡಿ. ನೋಡಿ, ಇವಾಗ ಜಾಸ್ತಿ ನೀರು ಇಲ್ಲದೆ, ಜಾಸ್ತಿ ಗಟ್ಟಿ ಇಲ್ಲದೇನೂ ಸರಿಯಾದ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ. ನೀವು ಒಂದ್ಸರಿ ಈ ಸ್ಟೈಲಲ್ಲಿ ಚಿಕನ್ ಗ್ರೇವಿ ಮಾಡಿ ನೋಡಿ, ತುಂಬ ಇಷ್ಟಪಟ್ಕೊಂಡು ತಿಂತೀರಾ. ನಾನು ಇದು ಫಸ್ಟ್ ಟೈಮ್ ಮನೆಯಲ್ಲಿ ಮಾಡಿದಾಗ ನಮ್ಮ ಮನೆಯಲ್ಲೂ ತುಂಬ ಇಷ್ಟಪಟ್ಕೊಂಡು ತಿಂದರು. ಮತ್ತೆ ಯಾವಾಗಾದ್ರೂ ಕೇಳ್ತಾ ಇರ್ತಾರೆ ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಗ್ರೇವಿ ಮಾಡಿಕೊಡು ಅಂತ. ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ. ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದೆ ಬರೋ ರೆಸಿಪೀಸ್ನ ಮಿಸ್ ಮಾಡ್ಕೋಬಾರ್ದು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ.